ಫುಲ್ಲು ಅಬ್ರಾ ಮಾಡ್ತವ್ರೆ. ಫುಲ್ಲು ಆಟೋದವ್ರೆ ಅವಳಿ ಅನ್ಕೊಳ್ರಿ. ಅವರೊಬ್ಬರೇ ಅನಿಸುತ್ತೆ ಈ ಥರ ಎಲ್ಲ ಸೆಲೆಬ್ರೇಷನ್ ಮಾಡೋದು. ಮುಂದೆ ಗಾಡೀಲಿ ಹೋಗ್ತಾ ಇರೋರು ವೀಡಿಯೋ ಮಾಡ್ಕೊಂಡು ಹೋದ್ರು, ಇವರು ಜಿಂಚಾಕಾಗ ಆಟೋಗೆ ಫ್ಲ್ಯಾಗೆಲ್ಲ ಹಾಕ್ಕೊಂಡು ಮಸ್ತಾಗೆ ಹೋಯ್ತವ್ರೆ. ಸೊ ಇರಲಿ ಬನ್ನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಗೈಸ್. ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನೀವೀಗ ನೋಡ್ತಿರೋದು PV in ಕನ್ನಡ ನಾಟ್ 7 ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ ನೀವು ಏನು ನೋಡ್ತೀರಾ ಅನ್ನೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ಟೈಮ್ ನಮ್ಮ ಚಾನಲ್ ವಿಸಿಟ್ ಮಾಡಿದರೆ ಹಂಗೆ ರೈಟ್ ಸೈಡಲ್ಲಿ ಕೆಂಪು ಬಟನಲ್ಲಿ ಸಬ್ಸ್ಕ್ರೈಬ್ ಅಂತ ಒಂದು ಬಟನ್ ಇರುತ್ತೆ, ಅದನ್ನು ಒತ್ಬಿಟ್ರೆ ಸ್ವಲ್ಪ. ಆ್ಯಂಡ್ ಬೆಲ್ ಬಟಮು ಒತ್ಬಿಡ್ರಿ. ಅದೇನಂತಾರೆ ಬೆಲ್ ಗೈಸ್, ಅಲ್ಲಿ ಗಂಟೆ ಇರುತ್ತಲ್ಲ ಅದನ್ನು ಒತ್ಬಿಡ್ರಿ ಗೈಸ್, ಅಷ್ಟೇ. ಓಕೆನಾ? ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೋಟೋ ವ್ಲಾಗ್ಗೆ ತುಂಬ ಜನ ಏನಕ್ಕೆ ಎಂಟ್ರಿ ಆಗ್ತಾಯಿಲ್ಲ ಅಂತ ಅಂದರೆ ಅದರಲ್ಲಿ ತುಂಬ ಕಾಂಪಿಟೇಷನು, ತುಂಬ ಜನ ಆಗಲೇ ಮೋಟೋ ವ್ಲಾಗ್ ಅಂತ ಮಾಡ್ತವ್ರೆ. ಇವಾಗ ನಾವು ಸುಮ್ಮನೆ ಇವಾಗ ಕ್ಯಾಮ್ರಾ ತೊಗೊಂಡ್ರೆ ದುಡ್ಡು ವೇಸ್ಟು, ಆಮೇಲೆ ಮಾನಿಟೈಸೇಷನ್ನು ಕಂಪ್ಲೀಟ್ ಆಗಿಲ್ಲ ಅಂದರೆ ನಾವು ಹಾಕಿದ ಇನ್ವೆಸ್ಟ್ಮೆಂಟ್ ಎಲ್ಲ ವೇಸ್ಟ್ ಆಗುತ್ತಲ್ಲ ಅಂತ ತುಂಬ ಜನ ಯೋಚನೆ ಮಾಡಿ ಸುಮ್ಮನೆ ಇರ್ತಾರೆ. ಅದರಲ್ಲಿ ನಾನು ಒಬ್ಬ ಭಾಗಿಯಾಗಿದೆ. ಇವಾಗೇನೋ ದೊಡ್ಡ ಮನ್ಸು ಮಾಡಿ ಮೋಟೋ ವ್ಲಾಗ್ ಎಂಟ್ರಿ ಆಗ್ಬಿಡೋಣ ಅಂತ ಆಗಿದ್ದೀನಿ. ಏನಕ್ಕೆ ಅಂತ ಅಂದರೆ ಕೇಳಿ, ಇವಾಗ ಮೋಟೋ ವ್ಲಾಗ್ ಮಾಡಿ ಸಕ್ಸಸ್ ಆದವರು ಅವರೇ, ಫೇಲರ್ ಆಗೋರೆ ಅಂತ ಹೇಳಲ್ಲ. ಏನಕ್ಕೆ ಅಂದರೆ ಅವ್ರು ಇನ್ನೂ ಟ್ರೈ ಮಾಡ್ತಾನೆ ಇರ್ತಾರೆ. ಅವ್ರು ಎಷ್ಟು ಆಗುತ್ತೋ ಅವ್ರ ಎಫರ್ಟ್ಸ್ ಎಲ್ಲ ಹಾಕಿ ಮಾಡ್ತಾನೆ ಇರ್ತಾರೆ ಪಾಪ. ಬಟ್ ಆದರೂ ಇನ್ನೂ ಅದು ಎಟ್ಕಿರಲ್ಲ. ಸೊ ಮಾಡ್ತಾನೆ ಇದ್ರಿ ನೀವು, ನಾನು ಅಷ್ಟೇ ಮಾಡ್ತಾನೆ ಇರ್ತೀನಿ. ಅದು ಎಷ್ಟು ದಿನ ಮಾನಿಟೈಸೇಷನ್ ಆಗುತ್ತೋ ಆಗಲಿ, ನಮ್ಮ ಪ್ರಯತ್ನ ನಾವು ಪಡೋಣ. ಇದರಲ್ಲಿ ಫಸ್ಟು ನೀವು ತಲೆಗೆ ಹಾಕ್ಕೊಬೇಕಾಗಿರೋದು, ನೀವು ಸಕ್ಸಸ್ ಆಗಲಿ ಫೇಲರ್ ಆಗಲಿ ಅದನ್ನು ತಲೆಯಿಂದ ತೆಗ್ದಾಕ್ಬಿಡ್ರಿ ಫಸ್ಟು. ನಿಮ್ಮ ಫಸ್ಟು ಮೇನ್ ಗೋಲ್ ಏನು ಅಂದರೆ ನೀವು ಟ್ರೈ ಮಾಡಬೇಕು, ವಿಡಿಯೋ ಹಾಕಬೇಕು, ಅಷ್ಟೇ. ಓಕೆನಾ? ಇವಾಗ ಮೋಟೋ ವ್ಲಾಗಲ್ಲಿ ಏನೇನು ಕಂಟೆಂಟ್ ಹಾಕ್ಬೋದು, ಆಮೇಲೆ ಸ್ಕ್ರಿಪ್ಟು ಏನು ಮಾಡೋದು, ಕಮ್ಯುನಿಕೇಷನ್ ಯಾವ ಥರ ಇರಬೇಕು, ಆಮೇಲೆ ಇದೂ ಥಿಂಕ್ ಇರುತ್ತೆ. ಎಲ್ಲರೂ ಮಾಡೋದನ್ನೇ ಮಾಡಿದ್ರೆ ಇವಾಗ ಸಕ್ಸಸ್ ಆಗ್ತೀವ ಅನ್ನೋದು ಇರುತ್ತೆ. ಸೊ ಅದಕ್ಕೆ ಬೇರೆ ರೀತಿ ಅಂದರೆ ಎಲ್ರಿಗೂ ಅವ್ರವ್ರ ಪರ್ಸ್ಪೆಕ್ಟಿವಲ್ಲಿ ಏನಂತಾರೆ, ಎಲ್ರಿಗೂ ಅವ್ರವ್ರ ಪರ್ಸ್ಪೆಕ್ಟಿವಲ್ಲಿ ಬೇರೆ ಬೇರೆ ರೀತಿ ಐಡಿಯಾ ಇರುತ್ತೆ ಅಂತ ಕೇಳಿದ್ದೀವಿ. ಸೊ ನಿಮಗೆ ಯಾವ ರೀತಿ ಐಡಿಯಾ ಇದೆ ಅದನ್ನೇ ಮಾಡಿರಿ. ಓಕೆನಾ? ನಿಮಗೆ ಕಮ್ಯುನಿಕೇಷನ್ ಯಾವ ಥರ ಬರುತ್ತೆ ಅದೇ ಮಾಡಿರಿ. ಸ್ಟಾರ್ಟಿಂಗು ಅದು ನಿಮಗೆ ಒಂದು ಸ್ವಲ್ಪ ದಿನ ಓಡಲ್ಲ. ನಂದು ಓಡಿರಲಿಲ್ಲ ಸ್ಟಾರ್ಟಿಂಗು, ಈಗಲೂ ಓಡ್ತಾಯಿಲ್ಲ. ಬಟ್ ನಾನು ಟ್ರೈ ಮಾಡ್ತಾನೇ ಇದ್ದೀನಿ. ಟ್ರೈ ಮಾಡೋದಂತೂ ಬಿಡಬಾರ್ದು. ಸೊ ಟ್ರೈ ಮಾಡಿ ಫಸ್ಟ್ ಥಿಂಗು. ಅದಾದಮೇಲೆ ಕಂಟೆಂಟ್ ಏನೇನಂತ ಮಾಡ್ಬೋದು ಅಂದರೆ ನೋಡಿರಿ, ಸುಮ್ಮನೆ ಹಿಂಗೆ ರೋಡಲ್ಲಿ ಹೆಲ್ಮೆಟ್ ಹಾಕ್ಕೊಂಡಿದ್ದೀನಿ ಹಂಗಂದಿದ ತಕ್ಷಣ ಮೋಟೋ ವ್ಲಾಗು ಈಸಿ ಅಂತ ದೇವ್ರೇ. ನೋಡಿರಿ, ನಾನು ಇವಾಗ ಇಲ್ಲಿ ನಿಂತಿದ್ದೀನಿ, ಹೆವಿ ಬಿಸಿಲು, ನನ್ನ ವೀಡಿಯೋ ಹಾಕೋಕ್ಕೆ ಬೇರೆ ಏನೂ ಇರಲಿಲ್ಲ. ಬಟ್ ಬರಲೇಬೇಕಾಯ್ತು. ಕ್ಯಾಮ್ರಾ ಹಾಕ್ಕೊಂಡೆ, ಏನೋ ಒಂದು ಕಂಟೆಂಟ್ ಕೊಡಬೇಕಲ್ಲಪ್ಪ, ಏನಾದರೂ ಒಂದು ವ್ಯಾಲ್ಯೂ ಆ್ಯಡ್ ಆಗಬೇಕು ನಿಮಗೆ. ನಂದು ಚಾನಲಲ್ಲೂ ಏನು ವೀಡಿಯೋ ಇರೋಲ್ಲ, ನಿಮಗೂ ಯೂಸ್ ಆಗಬೇಕು ಆ್ಯಂಡು ಅದು ನನಗೂ ಯೂಸ್ ಆಗಬೇಕು, ಆ ಥರ. ಓ ಆಟೋದವ್ರು ಫುಲ್ಲು ಅವಳಿಗುರು ನೋಡಿರಿ. ಫುಲ್ಲು ಹಂಗೆ ಅಬ್ರ ಅನ್ಕೊಳ್ರಿ. ಫುಲ್ಲು ಆಟೋದು ಸೈಕ್ ಮಾಡ್ತವ್ರೆ ಫುಲ್ಲು ರೋಡಲ್ಲಿ. ಆಟೋದವ್ರು ಒಬ್ಬರೇ ಅನ್ಸುತ್ತೆ ಈ ಥರ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋದು. ನೋಡ್ರಿ, ಫುಲ್ಲು ಹಾಕೊಂಡು ಬಿಂದಾಸಾಗಿ ಹೋಗ್ತವ್ರು ಗುರು. ನೋಡ್ತಾ ಇದ್ರೆ ನಮಗೆ ಒಂಥರ ಖುಷಿ. ಆಗಲೇ ಒಂದು ಬ್ಯಾಚ್ ಹೋಯ್ತು, ಇವಾಗ ಒಂದು ಬ್ಯಾಚ್ ಆಯಿತು, ಇದು ಎರಡನೇ ಬ್ಯಾಚು. ಇನ್ನೂ ಅದು ಎಷ್ಟು ಜನ ಹೋಯ್ತಾರೋ ಆಟೋದವರು. ಸೊ ಇರಲಿ, ಕಂಟೆಂಟಿಗೆ ಬರೋಣ. ಮತ್ತು ನೋಡಿರಿ, ಈ ಥರನೇ ಇವಾಗ ನಿಮ್ಮ ಕಂಟೆಂಟ್ ಏನು ಅಂದರೆ ರೋಡಲ್ಲಿ ಹೋಗ್ತಾ ಇರ್ಬೇಕಾರೆ ಏನೋ ಒಂದು ಸುಮ್ಮನೆ ರ್ಯಾಂಡಮಾಗಿ ಹೋಗೋದನ್ನ ತೋರಿಸಿದ್ರೆ ಅದೊಂಥರ ಚೆನ್ನಾಗಿರಲ್ಲ. ಏನಕ್ಕೆ ಅಂದರೆ ನೋಡಿದ್ನೇ ನೋಡಿದ್ರೆ ಅವ್ರಿಗೇನು ಇಷ್ಟ ಆಗುತ್ತೆ ಆವಾಗ ವಿಡಿಯೋ ಅಷ್ಟು ಓಡಲ್ಲ. ಬಟ್ಟು ನಮ್ಮ ಮೈಂಡ್ ಯಾವ ಥರ ಅಂದರೆ ಡಿಫ್ರೆಂಟಾಗಿ ವರ್ಕ್ ಮಾಡಬೇಕು. ಇವಾಗ ನೋಡಿರಿ, ಈ ಥರ ಪ್ಯಾಟ್ರನ್ ಅಂತ ಒಂದು ಬರುತ್ತೆ. ಇವಾಗ ಇವರು ಹೋಗಿದ್ದು ಕ್ಲಿಪ್ಪು ಬೇರೆಯವ್ರ ಚಾನಲಲ್ಲಿ ಸಿಗಲ್ಲ. ಈ ಥರ ನಾನು ಹೇಳಿದ್ದಿರ್ಬೋದು ಅಥವಾ ಹಿಂಗೆ ಹೋಗಿದ್ದಿರ್ಬೋದು, ಅದು ನೋಡೋಕ್ಕೆ ಒಂಥರ ನಮಗೆ ಖುಷಿಯಾಗಿಲ್ವಾ, ಆ ಥರ. ಈ ಥರ ಒಂದೊಂದು ಹಾಕಿದ್ರೆ ಅದು ಓಡುತ್ತೆ. ಓಡಲಿಲ್ಲ ಅಂದರೂ ಓಡಿಲ್ಲ, ನಾವೇನು ಮಾಡೋಕ್ಕಾಗಲ್ಲ ಅದು. ಆದರೆ ನಾವು ಟ್ರೈ ಮಾಡ್ತಾ ಇರಬೇಕು. ಫಸ್ಟ್ ಥಿಂಗು ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ, ಕಮ್ಯುನಿಕೇಷನ್ನು ಚೆನ್ನಾಗಿಲ್ಲ, ನಾನು ಇನ್ನೂ ಪರ್ಫೆಕ್ಟೇ ಆಗಿಲ್ಲ ಅನ್ನೋದಕ್ಕೆಲ್ಲ ಕಾಯಬೇಡ್ರಿ. ಟ್ರೈ ಮಾಡಿರಿ ಫಸ್ಟು, ಆ್ಯಂಡ್ ನೆಕ್ಸ್ಟು ಕಂಟಿನ್ಯೂ ಮಾಡೋಣ ಬನ್ನಿ. ಸೊ ಕಂಟೆಂಟು ಮೋಟೋ ವ್ಲಾಗಲ್ಲಿ ಏನೇನು ಮಾಡ್ಬೋದು ಅಂತಂದರೆ, ನೀವು ನಾರ್ಮಲಾಗೆ ವ್ಲಾಗ್ಸ್ ಮಾಡ್ಬೋದು, ಗಾಡಿ ಬಗ್ಗೆ ಮಾತಾಡ್ರಿ,
ನಿಮ್ಮ ಗಾಡಿ ಸ್ಪೆಸಿಫಿಕೇಷನ್ನು, ಫ್ಯೂಚರ್ಸ್ ಏನೇನಿದೆ, ಆಮೇಲೆ ಟೈಯರ್ ಬಗ್ಗೆ ಹೇಳ್ರಿ, ಪೆಟ್ರೋಲ್ ಬಗ್ಗೆ ಹೇಳ್ರಿ. ಆಮೇಲೆ ಹಂಗೆ ಈ ಥರ ರೋಡಲ್ಲಿ ಹೋಗ್ತಾ ಇರ್ಬೇಕಾದ್ರೆ ರ್ಯಾಂಡಮಾಗಿ ಏನೋ ಒಂದು ಜನಕ್ಕೆ ಇಷ್ಟ ಆಗಬೇಕು, ಒಂದು ಎಂಟರ್ಟೈನ್ಮೆಂಟು, ಕಾಮಿಡಿಯಾಗಿ ಜನಕ್ಕೆ ಅದು ಚೆನ್ನಾಗಿ ಮಾಡ್ತಾವನಲ್ಲ ಅಂತ ಅನಿಸ್ಬೇಕು. ಅದೊಂದಂತೂ ಮೇಯ್ನು. ಜನಕ್ಕೆ ಇಷ್ಟ ಆದರೆ ಯಾರು ಏನು ಮಾಡಿದ್ರು ಬೀಳ್ಸೋಕ್ಕಾಗಲ್ಲ. ಜನಕ್ಕೆ ಇಷ್ಟ ಆಗಬೇಕು ಅಷ್ಟೇ. ನೀವು ಏನೇ ಮಾಡಲಿ ಜನಕ್ಕೆ ಇಷ್ಟ ಆಗಬೇಕು ಫಸ್ಟು. ಆಮೇಲೆ ಕ್ಲಾರಿಟಿ ಸ್ವಲ್ಪ ನೀಟಾಗಿರಬೇಕು. ಇವಾಗ ಜನ ನಿಮಗೆ ಸಪೋರ್ಟ್ ಮಾಡ್ತಾರೆ ಅಂದಿದ ತಕ್ಷಣ ಬಿಡು ಸಪೋರ್ಟ್ ಮಾಡ್ತಾರೆ ಅಂದ್ಬಿಟ್ಟು ಚೆನ್ನಾಗಿ ಕ್ಲಾರಿಟಿ ಎಲ್ಲ ಕಡಿಮೆ ಇರೋದೆಲ್ಲ ಹಾಕಿದ್ರೆ ಪಾಪ ಅವ್ರಿಗೂ ನೋಡೋಕ್ಕೆ ಇದು ಇಂಟ್ರೆಸ್ಟ್ ಬರಬೇಕಲ್ಲ. ನಾನು ಅದಕ್ಕೆ ಕ್ಯಾಮ್ರಾ ತೊಗೊಂಡಿದ್ದು ಅಷ್ಟೇ, ಜನಕ್ಕೆ ಇಷ್ಟ ಆಗಬೇಕು ಅಂತ ತೊಗೊಂಡಿರೋದು ಅಷ್ಟೇ. ಇವಾಗ ನೋಡಿರಿ, ಫೋನಲ್ಲಿ ಮಾಡೋದಕ್ಕೂ ಕ್ಯಾಮ್ರಾದಲ್ಲಿ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಬರುತ್ತೆ. ಸೊ ಅದಕ್ಕೆ ಹಂಗಂತ ನಾನು ಕ್ಯಾಮ್ರಾ ತೊಗೊಳ್ಳಿ ಅಂತ ಯಾರಿಗೂ ಹೇಳ್ತಾ ಇಲ್ಲ. ನೀವು ಸ್ಟಾರ್ಟಿಂಗ್ ಮಾಡ್ತಾಯಿದ್ರೆ ಫೋನಲ್ಲೇ ಟ್ರೈ ಮಾಡಿರಿ. ಬಟ್ ಫೋನಲ್ಲಿ ಸ್ವಲ್ಪ ತಲೆನೋವು, ರಿಸ್ಕು. ಏನಕ್ಕೆ ಅಂದರೆ ತಲೆನೋವು ಬರುತ್ತೆ. ಈ ಫೋನ್ಗೆ ಕ್ಯಾಮ್ರಾ ಹಾಕೊಂಡ್ಬಿಟ್ರೆ, ಫೋನ್ ಹಾಕ್ಕೊಂಡ್ರೆ ವೆಯ್ಟ್ ಅದು ಜಾಸ್ತಿ ಬರುತ್ತೆ. ನಾನು ಫಸ್ಟು ಫೋನಲ್ಲೇ ಮಾಡ್ತಾಯಿದ್ದೆ, ಬಟ್ಟು ತಲೆ ಜಾಸ್ತಿ ನೋವು ಬರುತ್ತೆ. ಯಾಕಂದರೆ ಅದು 250 ಗ್ರಾಮ್ ಆ ಥರ ಎಲ್ಲ ಬರುತ್ತೆ. ಇದಾರೆ 150 ಅಷ್ಟು ಬರುತ್ತೆ. ಇದರಲ್ಲೂ ಸ್ವಲ್ಪ ಅಡ್ಜಸ್ಟ್ ಆಗಬೇಕು ಅಷ್ಟೇ. ಆ್ಯಂಡು ನೀವು ಕಮ್ಯುನಿಕೇಷನ್ ಅಂತ ಬಂದರೆ ನೀವು ಏನು ಮಾಡ್ಬೋದು ಅಂದರೆ ಅದೇ ರ್ಯಾಂಡಮಾಗಿ ಹಿಂಗೆ ಮಾತಾಡ್ಕೊಂಡು ಹೋಗಿ. ಬ್ಯಾಡ್ ವರ್ಡ್ಸ್ ಎಲ್ಲ ನಿಮ್ಮಿಷ್ಟ, ಅದು ಬ್ಯಾಡ್ ವರ್ಡ್ಸ್ ಯೂಸ್ ಮಾಡೋಂಗಿದ್ರೆ. ಏನಕ್ಕೆ ಅಂತ ಅಂದರೆ ನಾವು ಕೆಟ್ಟ ಮಾತು ಮಾತಾಡಬಾರ್ದು. ಜನ ನೋಡ್ತಾ ಇರ್ತಾರೆ, ಚಿಕ್ಕ ಮಕ್ಳು ಇರ್ತಾರೆ, ಹುಡುಗಿರು ಇರ್ತಾರೆ, ದೊಡ್ಡ ಮಕ್ಕಳು, ಅವ್ರವ್ರ ಇವಾಗ ತಂದೆ ತಾಯಿ ಇರ್ತಾರೆ, ಅವ್ರ ಮಕ್ಕಳು ಇರ್ತಾರೆ. ಅವರೆಲ್ಲ ನೋಡ್ತಾ ಇದ್ದರೆ ಅವರು ನೆಕ್ಸ್ಟ್ ದಿನ ಅದೇ ಕಲಿತಾರೆ. ಇವಾಗ ನಾನು ರೋಡಲ್ಲಿ ಹೋಗ್ಬೇಕಾರೆ ಇವನಮ್ಮ ನೀವು ಹಿಂಗೆ ಮಾಡಿಬಿಟ್ಟ, ಹಿಂಗೆ ಹೋಗ್ಬಿಟ್ಟ, ಹಂಗೆ ಹೋಗ್ಬಿಟ್ಟ ಅಂತ ಬೈಕೊಂಡು ಹೋಗ್ತೀನಿ. ಜನ ಅದನ್ನೇ ಕಲಿತಾರೆ. ಆದರೆ ಬೇರೆಯವ್ರು ಮಾತಾಡ್ತಾರೆ ಅಂತ ನೀವು ಮಾಡೋಕ್ಕೆ ಹೋದರೆ ಒಟ್ಟಿನಲ್ಲಿ ಅದು ನಿಮ್ಮಿಷ್ಟ ಗೈಸ್. ಅದು ನಿಮ್ಮ ಪರ್ಸ್ಪೆಕ್ಟಿವ್ ಅಂತಾರೆ ಏನೋ, ಅದು ನಿಮ್ಮ ಪರ್ಸ್ಪೆಕ್ಟಿವು, ಅದು ನಿಮಗೆ ಬಿಟ್ಟಿದ್ದು. ಒಟ್ಟಿನಲ್ಲಿ ಜನ ನೀವು ಕೆಟ್ಟ ಮಾತು ಮಾತಾಡಿದ್ರೆ ಜಾಸ್ತಿ ನೋಡ್ತಾರೆ, ಅದಂತೂ ಹೇಳ್ಬಿಡ್ತೀನಿ. ನಾವು ಯೂಸ್ ಮಾಡಬಾರ್ದು ಅಂತಿದ್ದೀನಿ ಬ್ಯಾಡ್ ವರ್ಡ್ಸ್ ಎಲ್ಲ. ಯೂಸ್ ಮಾಡೋದಂತ ಬಂದರೆ ಒಟ್ಟಿನಲ್ಲಿ ನಿಮ್ಗೆ ಆ ಥರನೇ ನಿಮ್ಗೆ ಇವಾಗ ಆಗ್ತಿರೋದೇ ಅದು. ಓಕೆನಾ? ಒಟ್ಟಿನಲ್ಲಿ ಏನೋ ಒಂದು ಎಂಟರ್ಟೈನ್ಮೆಂಟ್ ಇರಬೇಕು. ಆಮೇಲೆ ರ್ಯಾಂಡಮಾಗಿ ಹಿಂಗೆ ಮಾತಾಡ್ಕೊಂಡು ಹೋಗ್ತಾ ಇರ್ತೀರಾ, ಹಿಂಗೆ ಗಾಡಿಗಳು ಹೋಗ್ತಾ ಇರುತ್ತೆ, ತೋರಿಸ್ಕೊಂಡು ಏನಾದರೂ ಡಿಫ್ರೆಂಟಾಗಿ ಏನಾದ್ರು ಕಾಣಿಸಿದ್ರೆ ತೋರಿಸೋದು. ಅಲ್ಲಿ ನೋಡ್ರಿ, ಅಲ್ಲಿ ಯಾಕೆ ಎಲ್ಲ ನಿಂತ್ಕೊಂಡ್ಬಿಟ್ಟವ್ರೆ. ಏನಾರು ಆಯ್ತಾ ಯಾರಿಗಾದ್ರು? ಏನೂ ಆಗಿಲ್ಲ ಅಂದ್ಕೊತೀನಿ. ಫುಲ್ಲು ಲೈನ್ ಅಪ್ ಮಾಡವ್ರೆ. ಸ್ಕ್ರಿಪ್ಟು ಮಾಡ್ಕೊಳ್ಳಿ ಗೈಸು. ಸುಮ್ಮನೆ ಅದು ರಿಯಲ್ ಅಂತ ಜನಕ್ಕೆ ಅನಿಸಿಲ್ಲ ಅಂದರೂ ನೀವು ಸ್ಕ್ರಿಪ್ಟ್ ಮಾಡಿದ್ರು ಜನ ನೋಡ್ತಾರೆ. ಏನಕ್ಕೆ ಅಂತ ಅಂದರೆ ಸ್ಕ್ರಿಪ್ಟ್ ಮಾಡಿದ್ರೆ ಅದರಲ್ಲಿ ಏನೋ ಒಂದು ಕಂಟೆಂಟ್ ಇರುತ್ತೆ. ಕಂಟೆಂಟು ಅದು ಜನಕ್ಕೆ ಗೊತ್ತಾಗುತ್ತೆ. ಅದು ಜನಕ್ಕೆ ಗೊತ್ತಾದ್ರೂ ಸ್ಕ್ರಿಪ್ಟೆಡ್ ಅಂದ್ಬಿಟ್ಟೇ ಓಡಿಸ್ಬಿಡ್ತಾರೆ ಬೇಕಾದರೆ. ಆ ಥರನೂ ಓಡ್ತವೆ. ಆಮೇಲೆ ಸ್ಟೋರಿ ಟೆಲ್ಲಿಂಗ್ ಮಾಡಿರಿ, ಗಾಡಿಲೇ ಹೇಳ್ಕೊಂಡು ಹೋಗಿರಿ. ಏನೋ ಒಂದು ನಿಮಗೆ ಅಟ್ರಾಕ್ಷನ್ ಅನಿಸ್ಬೇಕು, ಜನಕ್ಕೆ ಅದು ಇಷ್ಟ ಆಗಬೇಕು, ಅದೊಂದು. ಆಮೇಲೆ ಮೇಯ್ನು ಇಷ್ಟೆಲ್ಲ ಆದಮೇಲೆ ಎಡಿಟಿಂಗು ಗೈಸು. ನೀವೇನೇ ಮಾಡೋಕ್ಕೋದ್ರಿ ಅದನ್ನು ನೀವು ಎಮೋಷ್ನಲ್ಲಾಗೂ ಮಾಡ್ಬೋದು, ಅದನ್ನು ಕಾಮಿಡಿಯಾಗೂ ಮಾಡ್ಬೋದು, ಅದನ್ನು ಅದೇ ಸ್ಯಾಡು ಎಮೋಷ್ನಲ್ಲು ಏನು ಹೆಂಗಾನ ತಿರ್ಗಾಡ್ಕೊಬೋದು. ಇದ್ರ ಎಡಿಟ್ ಒಂದು ನೀಟಾಗಿ ಕಲ್ತ್ಕೊಂಡ್ಬಿಟ್ರೆ ಈ ಸಾಂಗ್ ಹಾಕೋದಿರ್ಬೋದು, BGM, ಆಮೇಲೆ ಎಲ್ಲೆಲ್ಲಿ ಕಟ್ ಮಾಡಿ ಎಲ್ಲೆಲ್ಲಿ ಹಾಕಬೇಕು, ಆಮೇಲೆ ಈ ಸ್ಟಿಕ್ಕರ್ಸು, ಈ ಎಫೆಕ್ಟ್ಸು, ಪ್ರತಿಯೊಂದೂ ಅಷ್ಟೇ ತುಂಬಾ ಇಂಪಾರ್ಟೆಂಟ್. ಇದೆಲ್ಲ ಕಲ್ತ ಮೇಲೆ ಮಾಡಬೇಕು ಅನ್ನೋದೆಲ್ಲ ಬೇಡ. ಸ್ಟಾರ್ಟ್ ಮಾಡಿರಿ. ಸ್ಟಾರ್ಟ್ ಮಾಡ್ತಾ ಅದೇ 1 by 1 ಕಲಿತೀರ. ಹಂಗಂದಿದ ತಕ್ಷಣ ಕ್ಯಾಮ್ರಾನೇ ಇಸ್ಕೋಬೇಕು ಅಂತೇನಿಲ್ಲ. ನಿಮಗೆ ಫೋನಲ್ಲೇ ಟ್ರೈ ಮಾಡಿರಿ. ಫಸ್ಟು ಒಂದಷ್ಟು ದಿನ ನಿಮಗೆ ನಾರ್ಮಲ್ ರ್ಯಾಂಡಮಾಗಿ ವೀಡಿಯೋಸ್ ಮಾಡ್ತಾಯಿರ್ರಿ. ವ್ಲಾಗ್ಸ್ ಅನ್ನೋದು ಬೇರೆ ಇಲ್ಲ, ಈ ಮೋಟೋ ವ್ಲಾಗ್ ಅನ್ನೋದು ಬೇರೆ ಇಲ್ಲ. ಮೋಟೋ ವ್ಲಾಗ್ ಅಂದರೆ ಹಿಂಗೆ ಗಾಡೀಲಿ ಇಷ್ಟು ಟ್ಯಾಂಕ್ ಕಾಣುತ್ತೆ, ಆಮೇಲೆ ರೋಡ್ ಕಾಣ್ತಾ ಇರುತ್ತೆ. ಅದನ್ನೇ ನೀವು ರ್ಯಾಂಡಮಾಗೆ ಮೊಬೈಲ್ ಇಟ್ಕೊಂಡು ಸುಮ್ಮನೆ ಒಂದಷ್ಟು ದಿನ ಕೈಯಲ್ಲೇ ಮಾಡಿ ನೋಡಿರಿ. ಆಮೇಲೆ ನಿಮಗೆ ಅವಾಗ ಎಫೆಕ್ಟ್ಸ್ ಏನು ಹಾಕಬೇಕು, ಯಾವಾಗ ಏನೇನು ಮಾಡಬೇಕು ಅನ್ನೋ ಎಡಿಟ್ ಒಂದು ಮೈಂಡಿಗೆ ಬರುತ್ತೆ.
ಸೊ ಆ ಎಡಿಟ್ನ ನಾನು ಬೇಸಿಕ್ಕಾಗಿ ನಿಮಗೆ ತೋರಿಸ್ಕೊಡ್ತೀನಿ. ಇವಾಗ ಇಷ್ಟು ಮಾತಾಡಿದ್ದೀನಲ್ಲ, ಇದನ್ನು ಕಟ್ ಮಾಡಿ ಯಾವ್ಯಾವ ರೀತಿ ಮಾಡ್ಬೋದು ಅಂತ ತೋರಿಸ್ತೀನಿ. ಅದೊಂದು ನೋಡಿದ್ರೆ ನಿಮಗೆ ಎಲ್ಲ ಐಡಿಯಾ ಬಂದ್ಬಿಡುತ್ತೆ. ಬರ್ರಿ ಅಲ್ಲಿ ನೋಡ್ರಿ, ಆಟೋದವರು ಫುಲ್ಲು ಫ್ಲ್ಯಾಗ್ ಹಾಕ್ಕೊಂಡು ಲೈನಪ್ ಮಾಡವ್ರೆ. ಏನು ಮಸ್ತಾಗೆ ಒಂಥರ ಹಬ್ಬ. ಇಲ್ಲಿಂದ ಏನು ಅನ್ಸಲ್ಲ, ಅಲ್ಲಿಂದ ಅಲ್ಲಿಗೆ ಒಂದು ಜಾತ್ರೆ ಮಾಡ್ತಾರಲ್ಲ ಹಬ್ಬಗಳು, ಹಂಗೆ ಅಲ್ಲಿಂದ ಅಷ್ಟಕ್ಕೆ ಹಬ್ಬ. ಫುಲ್ಲು ಆವಳಿ ಅಂದ್ಕೊಳ್ರಿ. ನೋಡ್ರಿ, 1 2 3 4 5 6 7 8 ಅಲ್ಲೊಂದಷ್ಟು ಹೋಗ್ತಾವೆ ನೋಡ್ರಿ. ಅವಾಗಲೇ ಎಲ್ಲ ನಿಂತಿದ್ದು. ಇದ್ರಲ್ಲಿ ಹಾಕಿಲ್ಲ. ಇಲ್ಲೊಂದು 9. ಓ ಉಪ್ಪಿ ಅವರು ನೋಡ್ರಿ, 10 11 12. ಇದೊಂದು 13. ಅಷ್ಟೇನಾ? 13 ಗಾಡಿಗಳು. ಎಡಿಟು ನಾನು ಮನೆಗೆ ಹೋಗಿ ತೋರಿಸ್ತೀನಿ ಯಾವ್ಯಾವ ರೀತಿ ಮಾಡ್ಬೋದು ಅಂತ. ಸಾಂಗ್ ಹಾಕೋದಿರ್ಬೋದು, ಸ್ಟಿಕ್ಕರ್ ಹಾಕೋದಿರ್ಬೋದು, ಕಟ್ ಮಾಡೋದು, ಕ್ಲಿಪ್ಸ್ ಬೇರೆ ಏನಾದರೂ ಹಾಕೋದು. ಸ್ಟೋರಿ ಟೆಲ್ಲಿಂಗು ಒಟ್ಟಿನಲ್ಲಿ ಯಾವುದಕ್ಕನ ಯೂಸ್ ಆಗುತ್ತೆ. ಲೈಕ್ ಹಿಸ್ಟ್ರಿ ಏನಾದರೂ ನಿಮಗೆ ಗೊತ್ತಿದ್ರೆ ಗಾಡೀಲಿ ಹೋಗ್ತಾ ಈ ಪ್ಲೇಸ್ ಬಗ್ಗೆ ಎಕ್ಸ್ಪ್ಲೋರ್ ಮಾಡಿರಿ. ಆಮೇಲೆ ಟ್ರಾವೆಲ್ ವ್ಲಾಗ್ಸು ಮಾಡ್ಬೋದು ನೀವು. ಬಟ್ಟು ನೀವು ಟ್ರಾವೆಲ್ ಮಾಡೋಂಗಿದ್ರೆ ಎಕ್ಸ್ಪೆನ್ಸು ಜಾಸ್ತಿ ಆಗುತ್ತೆ. ಆ್ಯಂಡು ನೀವು ಟ್ರಾವೆಲ್ ಮಾಡ್ತಾಯಿದ್ದೀರಾ ಅಂದರೆ ನಿಮ್ಮ ಕಮ್ಯುನಿಕೇಷನು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಏನಕ್ಕೆ ಅಂದರೆ ಜನಕ್ಕೆ ಇಷ್ಟ ಆಗಬೇಕಲ್ವಾ. ಆಮೇಲೆ ಗಾಡಿದು ರಿವ್ಯೂ ಮಾಡ್ಬೋದು. ಗಾಡಿದೆ ಅಂತಲ್ಲ, ಯಾವುದನ್ನ ರಿವ್ಯೂ ಮಾಡಿರಿ. ನೀವು ಮೋಟೋ ವ್ಲಾಗ್ ಎಂಟ್ರಿ ಆಗಿದ ತಕ್ಷಣ ನೀವು ಬರೀ ಗಾಡಿದೇ ಮಾಡಬೇಕು ಅಂತೇನೂ ಇಲ್ಲ. ಜನ ನೀವು ಯಾವ ಥರ ಹಾಕಿದ್ರೂ ನೋಡ್ತಾರೆ, ಬಟ್ ಚೆನ್ನಾಗಿರ್ಬೇಕು ಅಷ್ಟೇ.